ಬನ್ನಿ ಮನೋನ ರೆಡಿ ಆಗಿದ್ದಾರೆ, ಇಲ್ಲ ನೋಡೋಣ. ನೋಡಿ ತರ ಕಾಣಿಸುತ್ತಾ ಇದು. ಇದು ರೆಟ್ರೋ ಶೂಟ್ಗಾಗಿ ಹೋಗ್ತಿದ್ವಿ. ಹೊಡಿರಿ ನೀನ್ ಹೇಳಿದಂಗೆ ಅವರೇ ಇವರು. ನೀವು ಸಾಕ್ಸ್ ತಂದಿಲ್ವಲ್ಲೋ. ಅಯ್ಯೋ, ನಮ್ಮ ಮಗನಿಗಿಂತ ಹೆಚ್ಚು ನಮ್ಮ ಬೈರ. ಈಗ ಬೈರಿನ್ ಕರ್ಕೊಂಡು ವಾಕ್ ಹೋಗ್ತಿದ್ವಿ. ಮಿಸ್ಟರ್ ಶಶಾಂಕ್ ಅವರು ಕೂಡ ಇದ್ದಾರೆ. ಅಯ್ಯೋ ಅವ್ರಂತೂ ಇರ್ತಿಲ್ಲ ಅವ್ರ ಜೊತೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ, ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಮನು ಅಣ್ಣ ಮತ್ತೆ ನಾವು ಅತ್ತಿಗೆ ಅವರು, ರಶ್ಮಿ ಅಕ್ಕ ಅಂದರೆ ಮನು ಅಣ್ಣವ್ರ ವೈಫು, ಅವರೆಲ್ಲರೂ ಸೇರಿ ಇವತ್ತು ನಾವು ವಿಧಾನಸೌಧಕ್ಕೆ ಹೋಗ್ತಿದ್ದೀವಿ ಬೆಂಗಳೂರಲ್ಲಿ. ಯಾಕಂದರೆ ರೆಟ್ರೋ ಶೂಟ್, ಅವ್ರದ್ದು ಒಂದು ರೆಟ್ರೋ ಶೂಟ್ಗಾಗಿ ಹೋಗ್ತಿದ್ವಿ. ಮನು ಅಣ್ಣ ಮತ್ತು ರಶ್ಮಿ ಅಕ್ಕ ಅವರು ಇಬ್ಬರು ರೆಟ್ರೋ ಶೂಟ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ 6:30 ಆಗಿದೆ. 6:30ಗೆಲ್ಲ ಹೋಗ್ಬೇಕು, ಯಾಕಂದರೆ ಟ್ರಾಫಿಕ್ ಎಲ್ಲ ಇರುತ್ತಲ್ಲ. ಅದಕ್ಕೋಸ್ಕರ ಬೆಳಿಗ್ಗೆ ಅಷ್ಟೊತ್ತಿಗೆ ಶೂಟ್ ಮಾಡ್ಬೇಕಂತ ಅಷ್ಟೊತ್ತಿಗೆ ಹೋಗ್ತಿದ್ದೀವಿ. ಬನ್ನಿ, ವ್ಲಾಗ್ ಮಿಸ್ ಮಾಡಿದೆ ನೋಡಿ ಟಿಲ್ ಎಂಡ್ವರೆಗೂ. ಹೆಂಗೆ ಶೂಟ್ ಮಾಡ್ತಾರೆ, ಎಷ್ಟು ಟೇಕ್ ತಗೊತಾರೆ, ಎಷ್ಟೊತ್ತು ಮಾಡ್ತವ್ರೆ, ಏನೇನು ಮಾಡಿದ್ವಿ ಏನೇನಿಲ್ಲ, ಪ್ರತಿಯೊಂದು ವ್ಲಾಗಲ್ಲಿರುತ್ತೆ. ಮಿಸ್ ಮಾಡಿದೆ ನೋಡಿ. ಹಾಗೆ ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ, ಮತ್ತು ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ, ಈಗ ಆಲ್ರೆಡಿ ಟೈಮ್ ಆಗಿದೆ. ಮನೋಣ್ಣವ್ರು 6ಗೆ ಬಿಡ್ಬೇಕಂತ ಹೇಳಿದರು, ಆದರೆ 6:30 ಆಗಿದೆ ಟೈಮು. ಬನ್ನಿ ಮನೋಣ್ಣವ್ರ ಮನೆ ಹತ್ರ ಹೋಗಿ ಅಲ್ಲಿಂದ ಸೀದಾ ವಿಧಾನಸೌಧಕ್ಕೆ ಹೋಗೋಣ. ಬನ್ನಿ, ನಾವು ಈಗ ತಾನೇ ಜಸ್ಟ್ ಬಂದೆ ನಾನು ಮನೋಣ್ಣವ್ರ ಮನೆ ಹತ್ರ. ಬನ್ನಿ, ಮನೋಣ್ಣ ರೆಡಿ ಆಗಿದ್ದಾರೆ, ಇಲ್ಲ ನೋಡೋಣ. ರೆಡಿ ಆಗಿದ್ರೆ ಬೇಗ ಹೋಗಬೇಕು, ಶೂಟ್ ಮುಗಿಸ್ಕೋಬೇಕು, ಬರಬೇಕು. ಬಸ್ ಮನೋಣ್ಣವ್ರ ಮನೆಗಂತೂ ಬಂದ್ವಿ. ಈಗ ಮನೋಣ್ಣ ಈಗ ರೆಡಿಯಾಗಿ ಬರ್ತಿದ್ದಾರೆ ನೋಡಿ. ತರ ಕಾಣಿಸುತ್ತಾ ಇದು. ಇದು ಓಕೆ, ಅದು ಅದ್ರ ನೈಟ್ ಪ್ಯಾಂಟ್ ತರ ಕಾಣಿಸುತ್ತೆ. ಯಾವುದಿಲ್ಲ ಹೇಳಿ ಅಣ್ಣ, ಇದು ಲೆನಿನ್ ಪ್ಯಾಂಟ್ ಹಾಕೋಬೇಕು, ಮಸ್ತಾಗಿರುತ್ತೆ. ಸೊ ಮನೋಣ್ಣ ಅಂತವರು ನಿನ್ನೆ ಕೃಷ್ಣ ಕೂಡಿಸಿದ್ರು ನೋಡಿ, ಹಿಂಗಿದೆ. ಆಲ್ರೆಡಿ ಇನ್ಸ್ಟಾದಲ್ಲಿ ಬಿಟ್ಟಿದ್ವಿ. ಸೊ ಗಾಯ್ಸ್, ಈಗ ತಾನೇ ನಾವು GT ಮಾಲ್ ಹತ್ರ ಬಂದಿದ್ವಿ ಬೆಂಗಳೂರಲ್ಲಿ. ಸೊ ನಾವು ಚಪ್ಪಾಳೆ ಹೊಡಿರಿ. ನಾವು ಯಾರಿಗೋಸ್ಕರ ವೇಟ್ ಮಾಡ್ತಿದ್ವಿ ಅಂದರೆ ಬೈರ, ಇವರ ಫೇವ್ರೇಟ್. ಯಾರಂತ ನಿಮಗೂ ಗೊತ್ತು, ಮಹೇಶ್ ಅಣ್ಣ ಅವ್ರಿಗೆ ಗಿಫ್ಟ್ ಮಾಡಿದ್ದಾರೆ ಬೈರ ಅಂತ. ಅವರೇ ಇವರು. ನೀವು ಗಿಫ್ಟ್ ಮಾಡಿರೋದಂತ ಗೊತ್ತು, ಅಂದ್ರೆ ಯಶೋಣ್ಣ ಬರ್ಡೇ ದಿನ. ಏನಂತಾರೆ, ನಮ್ಮ ಮಗನಿಗಿಂತ ಹೆಚ್ಚು ನಮ್ಮ ಬೈರ. ಸೊ ಲವ್, ಹೆವಿ ಲವ್. ಅವನಿಗೋಸ್ಕರನೇ ವೇಟಿಂಗ್. ಆಕ್ಚುಲಿ ಈ ಒಂದು ವಿಡಿಯೋ ಶೂಟ್ ಏನ್ ಮಾಡ್ತಾ ಇದೀವಿ, ಅದರಲ್ಲಿ ಮುಖ್ಯ ಪಾತ್ರ ಅಭಿನಯ ಅವಂದು ಇದೆ. ಸೊ ಹಂಗಾಗಿ ಅವನು ನಮ್ಮ ಹುಡುಗಿ ಜೊತೆ ಬರೋ ಸೀನ್ ಇದೆ. ಸೊ ಹಂಗಾಗಿ ಅವನ್ನ ವೇಟಿಂಗ್ ಅವನಿದ್ರೆ ಫುಲ್ಫಿಲ್ ಆಗೋದಿಲ್ಲ ಅಂದ್ರೆ ಆಗಲ್ಲ ವಿಡಿಯೋ. ಸೊ ಅದಕ್ಕೆ ಅವ್ನ್ ಬರ್ಲಿ ಅಂತ ವೇಟ್ ಮಾಡ್ತಾ ಇದೀವಿ. ಇನ್ನೇನೊಂದ್ 5 minutes ಅಲ್ಲಿ ಬರ್ತಾನೆ. ಅಂಡ್ ನಮ್ಮ ಎಲ್ಲಾ ಬ್ಯೂಟಿಫುಲ್ ಆಗಿರೋಂತ ವಿಡಿಯೋಸ್, ಎಸ್ಪೆಷಲಿ ಏನಂತಾರೆ, ನಮ್ಮ ಎಂಗೇಜ್ಮೆಂಟ್ ವಿಡಿಯೋ ಏನಿದೆ ಅದು ಮಾಡಿ ಅದನ್ನ ಅಷ್ಟು ಬ್ಯೂಟಿಫುಲ್ ಆಗಿ ಎಡಿಟ್ ಮಾಡಿರೋ ಮಿಸ್ಟರ್ ಶಶಾಂಕ್ ಅವರು ಕೂಡ ಇದ್ದಾರೆ. ಸೊ ಇವರೇ ಎಸ್ಪೆಷಲಿ ಹೆಚ್ಚು ವಿಡಿಯೋಸ್, ನನ್ನ ವಿಡಿಯೋಸ್ನ ತುಂಬಾ ಬ್ಯೂಟಿಫುಲ್ ಆಗಿ ಬರೋ ತರ ರೆಕಾರ್ಡ್ ಕೂಡ ಮಾಡಿ ಎಡಿಟಿಂಗ್ ಕೂಡ ಮಾಡಿದ್ದಾರೆ. ಅಂಡ್ ನನ್ಗಂತೂ ತುಂಬಾ ಸ್ಯಾಟಿಸ್ಫೈಡ್. ಏನಕ್ಕೆ ಅಂತಂದ್ರೆ, ಕೆಲವರು ಫೋಟೋಗ್ರಾಫರ್ಸ್ ಇರ್ತಾರೆ, ಹೆಂಗೆ ಅಂತಂದ್ರೆ ನಾವ್ ಏನೋ ಕೇಳಿರ್ತೀವಿ, ಅವ್ರು ಏನೋ ಮಾಡಿರ್ತಾರೆ, ಒಂದಕ್ಕೊಂದ್ ಸಂಬಂಧನೂ ಇಲ್ಲ. ಅಂಡ್ ಮೋರ್ ಎವರ್ ಅವ್ರನ್ನೇನಾದ್ರು ರಿಟರ್ನ್ ಕೇಳಿದ್ರೆ, ನಿಮ್ಗೆ ಇಷ್ಟ ಬಂದಾಗ ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟ ಬಂದಾಗ ಮಾಡಿಸ್ಕೊಳ್ಳಿ, ದುಡ್ಡು ಕೊಟ್ಬಿಟ್ಟೋದೇನೋ ಹೇಳ್ತಾರಲ್ಲ, ಹಂಗಾಗತ್ತೆ ಕೆಲ್ಸ. ಸೊ ಅದಕ್ಕೆ ಯಾವುದೇ ವಿಡಿಯೋಸ್ ಆಗ್ಲಿ, ವಿಡಿಯೋಗ್ರಾಫರ್ಸ್ ಆಗ್ಲಿ, ಫಸ್ಟ್ ನಮ್ಮ ಕ್ಲೈಂಟ್ಸ್ ಹತ್ರ ಹೆಂಗ್ ಮಾತಾಡ್ತಾರೆ ಅಂತ ನೋಡ್ಕೊಳ್ಳಿ. ಅಂಡ್ ಎಸ್ಪೆಷಲಿ ಶಶಾಂಕ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬ್ಯೂಟಿಫುಲ್ ವಿಡಿಯೋಸ್. ಸೊ ನಾನು ಕಲಿತಿದ್ದೀನಿ ಏನಪ್ಪ ವಿಡಿಯೋ ಹೆಂಗ್ ಎಡಿಟ್ ಮಾಡೋದು, ವಿಡಿಯೋಸ್ ಹೆಂಗ್ ಮಾಡಬೇಕು, ಪ್ರತಿಯೊಂದು ಇವ್ರ ಹತ್ರ ಕಲಿತಿದ್ದೀನಿ. ಇವ್ರ ಅಣ್ಣನ ಜೊತೆ ಕಲಿಯೋಣ, ಅಣ್ಣನ ಜೊತೆ ಅಲ್ಲ ಕಣೋ, ಇವ್ರ ಜೊತೆ, ಅಣ್ಣನ ಜೊತೆ ಕಲ್ತು ಒಳ್ಳೆ ಒಳ್ಳೆ ವಿಡಿಯೋಸ್ ಎಡಿಟ್ ಮಾಡೋಣ. ಒಳ್ಳೆ ವಿಡಿಯೋಸ್. ಬಟ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನೀನ್ ಚೆನ್ನಾಗಿ ಕಲಿತಾ ಇದೀಯಾ. ನಾನೇ ನಿನ್ನೆ ಒಂದ್ ವಿಡಿಯೋ ಮಾಡಿದ್ದಾನೆ, ಇದು ಕೃಷ್ಣನ್ ಕೂರ್ಸಿದ್ದು, ಎಷ್ಟು ಚೆನ್ನಾಗ್ ಮಾಡಿದಾನ ಗೊತ್ತಾ. ಅಂದ್ರೆ ನಾನ್ ನೋಡಿದಾಗ್ಲೂ ಲೈಕ್ ನನಗೂ ಅವನ್ಗೂ ಕಂಪೇರ್ ಮಾಡಿದ್ರೆ ತುಂಬಾ ಬೆಟರ್ ಆಗಿ ಮಾಡಿದಾನೆ. ಅದು ಕ್ಯಾಮ್ರಾ ಮೇಲೂ ಡಿಪೆಂಡ್ ಆಗತ್ತೆ, ವರ್ಕ್ ಮೇಲೆ. ಅದೇ ಹೇಳ್ದಲ್ಲ ಮೊನ್ನೆ ತೋರಿಸ್ತಿರು, ಅದು ಹೆಂಗೆ ಮಾಡ್ಬೇಕು ಹೆಂಗಿಲ್ಲ, ಎಡಿಟಿಂಗ್ ಮೇಲೂ ಡಿಪೆಂಡ್ ಆಗುತ್ತೆ. ಕರೆಕ್ಟ್, ಚೆನ್ನಾಗ್ ಬಂದಿದೆ, ಪರವಾಗಿಲ್ಲ, ವೆರಿ ಗುಡ್. ಥ್ಯಾಂಕ್ ಯು. ನಿಮ್ಗೆ ಏನಾದ್ರೂ ವಿಡಿಯೋ ನೋಡ್ಬೇಕು ಅಂದ್ರೆ ಒಂದು ಪ್ರೊಫೈಲ್ಗೆ ಹೋಗಿ, ಇನ್ಸ್ಟಾಗ್ರಾಮ್ ಅಲ್ಲಿ ಶಂಕರ ಏನಂತ ಆಯ್ತಾ, ಅಂಬಲ್ ಸೋಲು ಹುಂಬಲ್ ಸೋಲು ಯಾರಿಗಪ್ಪ
ಏನೋ ಇಟ್ಕೊಂಡ್ಬಿಟ್ಟಿನಿ ಸುಮ್ಮನೆ. ಓಕೆ, ಶಂಕರ್ ಹಂಬಲ್ ಸೋಲ್ ಅಂತ ಇದೆ. ಅದನ್ನ ಏನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತಾನೆ, ಹೋಗಿ ಲಿಂಕ್ ನ ಫಾಲೋ ಮಾಡಿ ಪಾಪ. ಹೊಸ ಹುಡುಗ, ಸಪೋರ್ಟ್ ಮಾಡಿ. ಅಂಡ್ ನಮ್ಮ ಶಶಾಂಕ್ನ ಸ್ಪೆಷಲಿ ಅವನ್ ವಿಡಿಯೋಸ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನಾನು ಹೇಳೋದಿಲ್ಲ ಸಪೋರ್ಟ್ ಮಾಡಿ ಅಂತ, ನೀವೇ ಹೇಳ್ತೀರಾ. ಸೊ ಬೈರ ಅಂತೂ ಬಂದ ಈಗ. ಸೋನು ಅಕ್ಕ, ಆಕಾಶ್ ಇಬ್ರು ಕರ್ಕೊಂಡ್ ಬಂದಿದ್ದಾರೆ. ಪೊಲೀಸ್ ನನ್ ಕಣ್ಣ ಕಾಣ್ತಿಲ್ಲ ಅವ್ನು. ಪೊಲೀಸ್ ಆಗ್ಬಿಟ್ಟಿದ್ದಾರೆ. ಪೊಲೀಸ್ ತರ ಕಾಣಿಸ್ತಿದ್ಯಾ ನೀನು? ಬಾರೋ ಬೈರಾ. ಯಾಕಪ್ಪ? ಬಾ 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 ಬಾ, ಒಳಗಡೆ ಬಾ, ಒಳಗಡೆ ಬಾ ಫಸ್ಟ್. ಅವ್ನು ಕೊಡ್ತಾನೆ, ನೀನು ಒಳಗಡೆ ಬಾ ಫಸ್ಟ್. ಸೊ ನಮ್ ಸೋನು ಅಕ್ಕ ಕರ್ಕೊಂಡ್ ಬಂದ್ರು ಬೈರಿನ. ಕುತ್ಕೋ ಒಳಗಡೆ ಫಸ್ಟ್, ಕೊಡ್ತಾನೆ. ಆಕಾಶ್ ನೀನ್ ಎದ್ರಲ್ಲಿ ಬರ್ತೀಯ? ಬೈಕಲ್ಲೇ? ಬೈಕಲ್ಲಿ ಬರ್ತೀಯಾ? ಬಾಯ್ ಬಾಯ್. ಆಯ್ ಬೈರಾ. ಬತ್ತೀಯ ಆಯ್. ಬಿಡು ಅನ್ನ ಫ್ರೀ ಆಗಿ. ಏನ್ ಹಠ ಮಾಡ್ತಾನೆ ಯಪ್ಪ. ಯಾಕೆ? ನನ್ ಸ್ಲಿಪ್ಪರ್ ಸೌಂಡ್ ಕೇಳಿದ ತಕ್ಷಣ ಬೊಗ್ಳುತ್ತವನೆ. ಏಯ್, ಹೊಡಿತೀನಿ ಇವಾಗ. ದೊಡ್ಡಪ್ಪನ ಜೊತೆ. ಸುಮ್ನಿರು ಇವಾಗ. ಚಿಕ್ಕಪ್ಪ ಊರಲ್ಲಿ, ದೊಡ್ಡಪ್ಪ ಇಲ್ಲಿ. ಬೈರಾ ಬಾಯ್ಲಿ. ಬರೋದೇ ಇಲ್ಲ ನಿಮ್ಮ ಹತ್ರ. ಏಯ್, ಹೊಡಿತೀನಿ ಬೈರಾ, ಸುಮ್ನೆ ಇರ್ಬೇಕು. ಕಾರ್ ಓಡಿಸ್ತಾನ ಅಂತ ಬಿಡಿ ಅಣ್ಣ. ನೀವು ಅವ್ನು ಓಡ್ಸೋದೆಲ್ಲ ನೀವ್ ಹಿಡ್ಕೊಬಿಟ್ರೆ ಏನ್ ನೀವು? GT ಮಾಲ್ ಇಂದ ಈಗ ವಿಧಾನಸೌಧಕ್ಕಂತೂ ಬಂದಾಯ್ತು. ಈಗ ಅಣ್ಣವರು ಶೂಟ್ ಬಗ್ಗೆ ಪ್ಲಾನ್ ಮಾಡ್ತಿದ್ದಾರೆ. ಹೆಂಗ್ ಮಾಡ್ಬೇಕು, ಯಾವ ಟೇಕ್ ತಗೋಬೇಕು, ಫಸ್ಟ್ ಯಾವ ಟೇಕ್ ಅಲ್ಲಿ ಮಾಡ್ಬೇಕಂತ. ಸೊ ಗಾಯ್ಸ್, ಶೂವೇ ಮರ್ತ್ಬಿಟ್ಟವ್ರೆ ಅಣ್ಣವರು ಶೂಟ್ಗೆ. ಅಯ್ಯೋ, ಮರ್ತೋಗ್ಬಿಟ್ರೆ ಹೆಂಗ ನೀವ್ ಹಿಂಗ? ಸಾಕ್ಸ್ ತಂದಿಲ್ವಲ್ಲ? ಅಯ್ಯೋ, ಹೇಳ್ಬೇಕು ತಾನೆ ಆಗ್ಲೇ. ಸೋನೋಟ ಎಲ್ಲ ವೆಲ್ಕಮ್ ಟು ಮೈ ಗಾಯ್ಸ್. ಮೈ ಗಾಯ್ಸ್. ಶೂಟ್ಗಂತೂ ರೆಡಿ ಆಗ್ತಾವ್ರೆ ಅಣ್ಣ. ಆಲ್ರೆಡಿ ಅಲ್ಲಿ ರೆಡಿ ಆಗಿ ಬಂದಿದ್ದಾರೆ. ಶೂ ಅಂದೇ ಮಾಡ್ತಿದ್ದಾರೆ. ಶೂ ಹಾಕ್ತಾವ್ರೆ ಅಷ್ಟೇ ಈಗ. ಸೊ ಗೈಸ್, ಒಂದು ಬೈಕ್ ಶಾಟ್ ಇದೆ. ಬೈಕಿಂದ ಬರ್ತಾವ್ರ ಅಣ್ಣ. ಅಲ್ಲಿ ನಿಲ್ಲಿಸ್ಬಿಟ್ಟು ವೇಟ್ ಮಾಡ್ತಿರೋದು, ಆ ವೇಟ್ ಅಂತ. ಅದೊಂದು ಶಾಟ್ ಇದೆ, ಅದೊಂದು ಶಾಟ್ ಮಾಡ್ತಿದ್ದಾರೆ ಈಗ. ಬೈಕ್ ಶಾಟ್ ತರ್ತಾರೆ. ಫಸ್ಟ್ ಶಾಟ್ ಚೆನ್ನಾಗಿ ಬರಲಿಲ್ಲ, ಸೆಕೆಂಡ್ ಶಾಟ್ ತಗೊಂಡಿದ್ದಾರೆ. ಎಲ್ಲಿ ನೋಡಿ ನೋಡಿ, ನೀವು ಖುಷಿ ಪಡಿ. ಎಲ್ರಿಗೂ ಒಂದು ಚಿಂತೆ ಅಂತ ನಿಮ್ಗೆ ಹುಡಿದೇ ಚಿಂತೆ ಅಲ್ಲ. ನೋಡಿ ಫೇಸ್ ತೋರಿಸಿ ನೋಡೋಣ, ಯಾರು ಏನು ನೋಡ್ತಾವ್ರೆ. ಹೇಗೆ ಎಲ್ರಿಗೂ ಶೂಟ್ ಚಿಂತೆ ಆಗಿದ್ರೆ ನಿಮ್ಗೆ ಹುಡುಗಿ ಚಿಂತೆ ಆಗಿದೆ. ಬೈರಿನ ಜೊತೆ ಒಂದು ಶಾರ್ಟ್ ಇದೆ ಅಂತ ಹೇಳಿದ್ವಲ್ಲ, ಅದು ಇದೇ ಶಾರ್ಟು. ಅವನ ಜೊತೆನೂ ಒಂದು ಶಾರ್ಟ್ ಇದೆ, ಅದಕ್ಕೋಸ್ಕರ ಅವನ್ನ ಕರ್ಕೊಂಬಂದಿರೋದು ನಾವು. ಬೈರಿನ ಜೊತೆ ಒಂದು ಶಾರ್ಟ್ ಮುಗಿಸ್ಕೊಂತಿದ್ದಾರೆ ಈಗ. ಆಯ್ತು, ಒಂದು ಶಾರ್ಟ್ ಆದಮೇಲೆ ಮುಗಿತೀನಿ. ಅವನು ಕರೆಯೋದೇ ಇಲ್ಲ ಅವನ್ನ. ಸೊ ನೋಡಿ, ಶೂಟಿಂಗ್ ಇರುತ್ತೆ. ಸೊ ಗಾಯ್ಸ್, ನಮ್ಮನ್ನ ಬಿಟ್ಟಂತೂ ಮನೋಣ್ಣ ಮತ್ತು ಅತ್ತಿಗೆ ಅವರು ಅಲ್ಲಿಗೆ ಹೋಗ್ಬಿಟ್ಟಿದ್ದಾರೆ ವಿಡಿಯೋ ಶೂಟ್ಗಾಗಿ. ನಾವೀಗ ಬೈರಿನ ಕರ್ಕೊಂಡು ವಾಕ್ ಹೋಗ್ತಿದ್ವಿ. ಬನ್ನಿ ಬೈರಿನ ಜೊತೆ ವಾಕ್ ಮಾಡೋಣ, ಅವನ ಜೊತೆ ಟೈಮ್ ಪಾಸ್ ಮಾಡೋಣ. ಮತ್ತು ಯಾವಾಗ ಸಿಗ್ತಾನಂತೂ ಗೊತ್ತಿಲ್ಲ ನಮಗೆ. ನೋಡಿ ಅಲ್ಲಿ ಕಾರಲ್ಲಿ ಐತೆ. ಸೋನು ಅಕ್ಕನಂತೂ ಬಿಡ್ತಿಲ್ಲ ಬೈರ. ಅಯ್ಯೋ ಅಲ್ಲಾರು ಫೋಟೋ ಶೂಟ್ ಮಾಡ್ಸಕ್ಬಿಟ್ಟವ್ರೆ. ಎಲ್ಲಿ ಕಪಲ್ಸಾ? ಮಾಡಲಿ ಎಲ್ರೂ ಮಾಡಲಿ. ಓ ಸೋನು ಅಕ್ಕ, ನಮ್ಮ ಚಾನಲ್ಗೆ ಏನಾದ್ರು ಹೇಳಿ ಮತ್ತೆ. ನಿಮ್ಮ ಫ್ಯಾನ್ಸ್ ಅಂತೂ ಸಿಕ್ಕಾಪಡೆ ಮಸ್ತ್ ಇದ್ದಾರೆ ಯೂಟ್ಯೂಬಲ್ಲಿ. ಅಕ್ಕನ ಫ್ಯಾನ್ಸ್ ನೋಡಿರಾ? ಕಾಲಂತ ತೆಗೀರಿ. ಅದು ಆ ಬೆಲ್ಟ್
ವೈರು ಎತ್ಕೊಂಡ್ಬಿಟ್ಟಾರೆ ಪಾಪ. ಅವ್ರಂತೂ ಇರ್ತಿಲ್ಲ ಅವ್ರ ಜೊತೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ, ಒಬ್ರಿಗೆ ಅನ್ಯಾಯ. ಸೊ ಅವರು ಯಾರಂತ ನಮಗೂ ಗೊತ್ತಿಲ್ಲ, ಬೇರೆ ಕಪಲ್ಸು. ನಮ್ಮ ಬೈರನ್ನ ನೋಡಿ ಶೂಟ್ ಬೇಕಂತ ತಗೊಂಡಿದ್ದಾರೆ. ಇದೊಂದು ಶಾರ್ಟ್ ಇದೆ, ಇದೊಂದು ಶಾರ್ಟ್ ಮಾಡ್ತಿದ್ದಾರೆ ಅನ್ನೋರು. ಹಾಲು ಸೋಸ್ತಿದ್ದಾರೆ. ಹಾಲು ಸೋಸೋದೊಂದು ಟೇಕ್ ಇದೆ, ಅದೊಂದು ಟೇಕು, ಮತ್ತೆ ಟೀ ಕುಡಿತಿರ್ತಾರೆ ಅದೊಂದು ಟೇಕ್ ಇದೆ. ಸೊ 2 ಟೇಕ್ ಮಾಡ್ತಿದ್ದಾರೆ ಅನ್ನೋರು. ಬಾಯ್ ಬೈರಾ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಮೊನ್ನೊಂದು ಶೂಟ್ ಅಂತೂ ಕಂಪ್ಲೀಟ್ ಆಯಿತು. ಇನ್ನೇನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತಾರೆ, ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸಿ ಯು ಸೂನ್.